ಓಕೆ, ಅಲ್ಲಿ ಯಾರು ನಿಮಗೆ ಅಂದರೆ ಟಾಪ್ 5 ಕಂಟೆಸ್ಟೆಂಟಲ್ಲಿ ಯಾರು ಇರ್ತಾರೆ ಅಂತ ಅನಿಸುತ್ತೆ ಅಲ್ಲಿ? ನಾನು ಇನ್ನೂ ಅದ್ರ ಬಗ್ಗೆ ನಾನು ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಅಂದರೆ ನನಗೆ ಆಟ ಇನ್ನೂ ಬದಲಾಗ್ಬೋದು ಅಂತ ಅನಿಸ್ತಾ ಇದೆ. ಎಸ್ಪೆಷಲಿ ಫ್ಯಾಮಿಲಿ ರೌಂಡ್ ಬಂದಮೇಲೆ ಆಟ ಬದಲಾಗುತ್ತೆ. ಫ್ಯಾಮಿಲಿ ರೌಂಡ್ ಬಂದಮೇಲೆ ಒಂದಷ್ಟು ಜನಕ್ಕೆ ಒಂದು ಸೀರಿಯಸ್ ಆಗಿ ಆಡಬೇಕು ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಸೊ ಅವ್ರಿಗೆಲ್ಲೋ ಒಂಚೂರು ಎನರ್ಜಿ ಬರುತ್ತೆ ಫ್ಯಾಮಿಲಿಯವ್ರನ್ನ ನೋಡಿದ್ಮೇಲೆ. ಸೊ ಇನ್ನೂ 4-5 ವಾರ ಇದೆ ಅಂದರೆ ಆಟ ಚೇಂಜ್ ಆಗೋಕ್ಕೆ ಇನ್ನೂ ಅವಕಾಶ ಇದೆ. ಸೊ ಚೇಂಜ್ ಆಗ್ಬೋದು. ಒಂದಷ್ಟು ಇನ್ಪುಟ್ಸ್ನ ಚೇಂಜ್ ಮಾಡ್ಕೊಳ್ಳದೇ ಇರೋರು ಬೇಗ ಮನೆಗೆ ಹೋಗ್ಬೋದು, ಇಲ್ಲ ಅಂತಂದವರು ಫಿನಾಲೆಗೆ ಹೋಗ್ಬೋದು. ಅಂದರೆ ಕಳೆದ ವಾರ ಏನಂದರೆ ಧ್ರುವಂತ್ ಮತ್ತು ರಕ್ಷಿತಾ ಅವ್ರನ್ನ ಸೀಕ್ರೆಟ್ ರೂಮ್ ಕಳಿಸಿದ್ರು. ಈ ಒಂದು ಸೀಕ್ರೆಟ್ ರೂಮ್ದು ಏನಾದರೂ ಧ್ರುವಂತ್ಗೆ ಪ್ಲಸ್ ಆಗುತ್ತಾ, ಅಥವಾ ಅದರಿಂದ ಏನಾದರೂ ರಕ್ಷಿತಾಗೆ ಏನಾದರೂ ಪ್ಲಸ್ ಆಗುತ್ತಾ, ಹೆಂಗೆ ಏನಂತ ಗೊತ್ತಿಲ್ಲ. ಸೀಕ್ರೆಟ್ ರೂಮ್ಗೆ ಹೋಗೋದು ಇಬ್ರಿಗೂ ಪ್ಲಸ್ಸೇ. ಯಾಕೆಂದರೆ ಸೀಕ್ರೆಟ್ ರೂಮ್ ಅನ್ನೋ ಅವಕಾಶ ಎಲ್ಲರಿಗೂ ಸಿಗಲ್ಲ. ಎಷ್ಟೋ ವರ್ಷದ ನಂತರ ಮತ್ತೆ ಬಿಗ್ ಬಾಸಲ್ಲಿ ಸೀಕ್ರೆಟ್ ರೂಮ್ ಅಂತ ಬಿಟ್ಟಿರೋದು. ಸೊ ಹಾಗಾಗಿ ಈ ಕಾನ್ಸೆಪ್ಟ್ ಭಾಳ ಒಳ್ಳೆಯದು. ಸೊ ಅದು ಅವ್ರಿಗೊಂದು ಸ್ಪೆಷಲ್ ಪವರ್ ಸಿಕ್ಕಂಗೆ, ಏನೋ ಒಂದು ಸ್ಪೆಷಲ್ ಎನರ್ಜಿ ಸಿಕ್ಕಂಗೆ, ನಾವು ಸ್ಪೆಷಲ್ ಅನ್ನೋ ಫೀಲು ಎರಡನ್ನೂ ಕೊಡುತ್ತೆ. ಆ್ಯಂಡ್ ಅವ್ರು ಕೊಟ್ಟಿರೋವಂಥ ಡಿಸಿಷನ್ಸ್ಗಳು ಹೊರಗಡೆ ಜನದ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಬ್ರಿಗೂ ಪ್ಲಸ್ ಆಗ್ಬೋದು, ತಪ್ಪಿದ್ರೆ ಇಬ್ರಿಗೂ ನೆಗೆಟಿವ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಧ್ರುವಂತು ಮತ್ತು ರಕ್ಷಿತನ ನೀವು ನೋಡ್ದಂಗೆ ಯಾರು ಸ್ಟ್ರಾಂಗ್ ಅಂತ ಅನಿಸ್ತಾರೆ, ಅಥವಾ ಯಾರು ಫಿನಾಲೆವರೆಗೂ ಇದು ಮಾಡ್ತಾರೆ ಹೋಗ್ತಾರೆ? ನನ್ನ ಪ್ರಕಾರ ಇಬ್ಬರೂ ಇರ್ಬೋದು ಫಿನಾಲೆ ಪ್ರಕಾರ. ಯಾಕೆಂತ ಕೇಳಿದ್ರೆ ಈಗ ಧ್ರುವಂತ್ ಆಟದ ಬಗ್ಗೆ ಒಂದಷ್ಟು ಇದಿದೆ, ಅವ್ರಿಗೆ ಕ್ಲಾರಿಟಿ ಇದೆ. ಆ್ಯಂಡ್ ಧ್ರುವಂತ್ ಅವರು ಫಸ್ಟ್ ನಡುವಲ್ಲಿ ನಾನು ಬಂದು ವೀಕಲ್ಲಿ ಅವ್ರು ನಾನು ಮನೆಗೆ ಹೋಗ್ತೀನಿ, ಎಲಿಮಿನೇಟ್ ಆಗ್ತೀನಿ ಅಂತ ಅವ್ರು ಕೇಳ್ತಿದ್ರು. ಸೊ ಆ ಕಾರಣಕ್ಕೆ ನಂಗೆ ಅವರ ಆಟದ ಬಗ್ಗೆ ನಾನು ಅಷ್ಟು ಗಮನ ಕೊಟ್ಟಿರಲಿಲ್ಲ. ಇವ್ರಿಗೆ ಹೋಗಬೇಕು ಅಂತ ಆಸೆ ಇದೆ ಅಂದಮೇಲೆ ಅದ್ರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಬಟ್ ಅದನ್ನು ಬಿಟ್ಟು ಅವ್ರು ಈಗ ಬೂಸ್ಟಪ್ ಆಗಿ ಬಂದಿರೋದು ನೋಡಿದ್ರೆ, ಸೊ ಅವ್ರು ಹಿಂಗೆ ಜನಕ್ಕೆ ಇಷ್ಟ ಆಗೋದು ನೋಡಿದ್ರೆ ಹೇಳೋಕ್ಕಾಗಲ್ಲ, ಫಿನಾಲೆಲ್ಲೂ ಇರ್ಬೋದು. ಆ್ಯಂಡ್ ರಕ್ಷಿತಾ ಐ ಗೆಸ್ ಟಾಪ್ 5ನಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ರಕ್ಷಿತಾ ಆಟ ಏನು ಅನಿಸುತ್ತೆ ನಿಮಗೆ? ಚೆನ್ನಾಗಿ ಆಡ್ತಾ ಇದ್ದಾಳೆ. ಶಿ ಈಸ್ ವೆರಿ ಸ್ಮಾರ್ಟ್, ತುಂಬ ಬ್ರಿಲಿಯಂಟ್. ಅವಳಿಗೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಯಾರ ಜೊತೆ ಇರಬೇಕು ಎಲ್ಲವೂ ನೀಟಾಗಿ ಗೊತ್ತಿದೆ. ಆಟ ಗೊತ್ತಿಲ್ಲದೆ ಇರೋ ಹುಡುಗಿ ಖಂಡಿತ ಅಲ್ಲ. ಸೊ ಚೆನ್ನಾಗಿ ಆಡ್ತಾ ಇದ್ದಾಳೆ. ಸಾಕಷ್ಟು ಮೈನಸ್ಗಳಿದ್ವು, ಅದನ್ನು ಪ್ಲಸ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ರಕ್ಷಿತಾ ಬಿಗ್ ಬಾಸ್ ಮನೆ. ಅಂದರೆ ಮೈನಸ್ಗಳು ಅನ್ನೋದಕ್ಕಿಂತ ಸಂದರ್ಭಕ್ಕೆ ತಕ್ಕಾಗ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಮೈನಸ್ಗಳು ಈಗಲೂ ಇದೆ. ಎಷ್ಟೋ ಸಂದರ್ಭದಲ್ಲಿ ತಾನು ಹೇಳಿದ್ದು ಡಿಸಿಷನ್ಸ್ಗೆ ಅವ್ರು ಫಾರ್ಮಾಗಿ ನಿಲ್ಲಕ್ಕಾಗ್ತಾ ಇಲ್ಲ, ಕೆಲವ್ರ ಬಗ್ಗೆ ಅಭಿಪ್ರಾಯಗಳು ಬದಲಾಗ್ತಾ ಇದೆ. ಸೊ ಅದು ಎಲ್ಲ ಆಟಗಾರರಿಗೂ ಇರುವಂಥ ಸಹಜವಾಗಿರುವಂಥ ಅಭಿಪ್ರಾಯ. ಬಟ್ ಅದು ಬಿಟ್ಟು ಬೇರೆ ಇನ್ಯಾವುದೋ ನೆಗೆಟಿವ್ ಇದೆ ಅಂತ ನನಗೆ ಅನ್ಸಲ್ಲ. ಅವಳು ಹೆಂಗಿದ್ರು ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಅವಳಿಗಿದೆ ಅಂತ ಅನಿಸುತ್ತೆ. ಓಕೆ, ಧ್ರುವಂತ್ ಆ್ಯಕ್ಚುಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅವರು ತಮ್ಮ ಏನು ಇದರಲ್ಲಿರ್ತಾರೆ ಪಟ್ಟಬದ್ಧ ಹಿತಾಸಕ್ತಿ ಆ ಇದರಲ್ಲೇ ಇರ್ತಾರೆ. ಬಟ್ ಏನಾದರೂ ಮಾನಸಿಕವಾಗಿ ಏನಾದರೂ ಕುಗ್ದಂಗೆ ಅನಿಸಿತ್ತು. ಬಟ್ ಈಗ ಆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಮತ್ತೆ ಬೂಸ್ಟ್ ಆಗಿದ್ದಾರೆ. ಇನ್ನೂ ಇರಬೇಕು ನಾನು ಫಿನಾಲೆವರೆಗೂ ಅನ್ನೋ ಒಂದು ಮನಸ್ಥಿತಿ ಬದಲಾಗಿದೆ ಅಂತ ಅನಿಸುತ್ತೆ. ಹೌದು, ಅಂದರೆ ಅದಕ್ಕಿಂತ ಮುಂಚೆ ಅವ್ರು ಇದ್ದಿದ್ರು ಅಂತ ನಾನು ನೋಡಿದ್ದೀನಿ. ನಂಗೆ ಎಲ್ಲಿ ನೆಗೆಟಿವ್ ಆಗಿಬಿಡುತ್ತೋ, ನಂಗೆ ಬೇಡ, ನಾನು ಹೋಗ್ಬಿಡ್ತೀನಿ ಅಂತ ನಾನು ಆ್ಯಸ್ ಎ ವೀವರ್ ಆಗಿ ನೋಡ್ತಿದ್ದಾಗಲೂ ಅದನ್ನೇ ಹೇಳೋರು, ಒಳಗಡೆ ಇದ್ದಾಗಲೂ ಅದನ್ನೇ ಹೇಳೋರು. ಸೊ ಬಟ್ ಈಗ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಮೇಲೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅವ್ರ ಮೇಲೆ ಜನಕ್ಕಿದ್ದ ಅಭಿಪ್ರಾಯ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಇರ್ಬೋದು. ಆ್ಯಂಡ್ ನನಗೆ ಅವರು ಫಿಸಿಕಲ್ ಟಾಸ್ಕ್ ನೋಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಸೊ ಫಿಸಿಕಲ್ ಟಾಸ್ಕ್ ನೋಡೋದಕ್ಕೆ ಅವಕಾಶ ಸಿಗದೇ ಇದ್ದ ಕಾರಣಕ್ಕೆ ನನಗೆ ಎಲ್ಲೋ ಒಂದು ಕಡೆ ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಮೇ ಬಿ ನೆಕ್ಸ್ಟ್ ರೌಂಡಲ್ಲಿ ಇನ್ಮೇಲೆ ಮತ್ತೆ ಫಿಸಿಕಲ್ ಟಾಸ್ಕ್ಗಳು ಅವ್ರಿಗೆ ಸಿಕ್ಕಿದ್ರೆ ಅದರಲ್ಲಿ ಅವ್ರು ಪ್ರೂವ್ ಮಾಡಿಕೊಂಡ್ರೆ ಇನ್ನಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಅನಿಸುತ್ತೆ.